ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಮೆಂಬರ್ಶಿಪ್ಪನ್ನು ಯಾವ ರೀತಿ ಪಡೆದುಕೊಳ್ಳೋದಂದ್ರೆ ಇಲ್ಲಿ ಕೆಳಗಡೆ ಕಾಣುವ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. 159 ರೂಪಾಯಿ ಲೆವೆಲ್ ಅದ. ಸೊ ಆ ಒಂದು ಮೆಂಬರ್ಶಿಪ್ಗೆ ನೀವು ಜಾಯಿನ್ ಆದರೆ ನಿಮ್ಗೆ ಕ್ಲಾಸು ಹಾಗೆ PDF ನೋಟ್ಸ್ ಸಹ ದೊರೀತಾವೆ. ಸೊ ಹಾಗೆ ಮಾಡಲ್ ಕ್ವಶನ್ ಪೇಪರು ಸಹ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಏನೈತಿ, ಹಿಂದಿನ ಕ್ಲಾಸ್ನಲ್ಲಿ ಮಾಡಲ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಅದರ ಕಂಟಿನ್ಯೂ ಪಾಠ ಇದಾಗಿರ್ತದೆ. ಸೊ ಹಿಂದಿನ ಕ್ಲಾಸ್ನಲ್ಲಿ 11ನೇ ಕ್ವಶನ್ವರೆಗೆ ನೋಡಲಾಗಿತ್ತು. ಸೊ ಈಗ 12ನೇ ಕ್ವಶನ. ಸೊ ಕ್ವಶನ್ ಏನಪ್ಪ ಅಂತಂದ್ರೆ, ಇಫ್ ದ 0.139 ಪ್ಲಸ್ 0.75 ಪ್ಲಸ್ 2.105 ಮೈನಸ್ ಬ್ರಾಕೆಟ್ 1.001 ಇಂಟು 1.1 ಈಕ್ವಲ್ ಟು 2 ಮೈನಸ್ ಕೆ ದೆನ್ ದ ವ್ಯಾಲ್ಯೂ ಆಫ್ ಕೆ. ಸೊ ಇಲ್ಲಿ ಕೆನ ವ್ಯಾಲ್ಯೂವನ್ನು ಕೇಳಿದ್ದಾರೆ. ಸೊ ಮೊದಲಿಗೆ ನಾವು ಇಲ್ಲಿ ಇಂಟು ಅನ್ನು ಕೊಟ್ಟಿದ್ದಾರೆ. ಸೊ ಈ ಇಂಟು ಅನ್ನು ನಾವು ಮೊದಲಿಗೆ ಮಾಡೋಣ. ಸೊ ಇದನ್ನ ಇಂಟು ಮಾಡಿದಾಗ ಏನಾಗುತ್ತೆ, ನಮ್ಗೆ 1.1011 ಆಗ್ತದೆ. ಸೊ ಇದನ್ನು ಇಂಟು ಮಾಡಿದಾಗ ನೆಕ್ಸ್ಟ್ ಇವು ಮೂರು ಕೂಡಿಸ್ಕೊರಿ. ಸೊ ಇವು ಮೂರನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂದ್ರೆ 1.8929 ಆಗುತ್ತೆ. ಸೊ ಇಲ್ಲಿ ಮೈನಸ್ ಅದ. ಸೊ ಹಾಗಾಗಿ ಇಲ್ಲಿ ಮೈನಸ್ ಈಕ್ವಲ್ ಟು ಇಲ್ಲಿ 2 ಮೈನಸ್ ಕೆ ಆ್ಯಸ್ ಇಟ್ ಇಸ್. ಸೊ ಇಲ್ಲಿ ಇದನ್ನು ಮೈನಸ್ ಮಾಡಿದಾಗ ಸೊ ಇದನ್ನಷ್ಟು ಕೂಡಿಸಿದಾಗ ಎಷ್ಟು ಬರ್ತದೆ ಅಂದ್ರೆ 2.994 ಆಗುತ್ತೆ. ಸೊ ಈ 2.994 ಒಳಗೆ 1.1011 ಅನ್ನು ಕಳೆದ್ರೆ ನಮ್ಗೆ 1.8929 ಇಲ್ಲಿ ಬರ್ತದೆ, ಈಕ್ವಲ್ ಟು 2 ಮೈನಸ್ ಕೆ ಅದ. ಸೊ ಇಲ್ಲಿ ಕೆ ಅನ್ನು ಈ ಕಡೆ ತಂದು ಈ 1.8929 ಅನ್ನು ಈ ಕಡೆ ತಂದಾಗ ಕೆ ಈ ಕಡೆ ಮೈನಸ್ ಇದ್ದಿದೆ, ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ. ಸೊ ನೆಕ್ಸ್ಟ್ 2 ಆ್ಯಸ್ ಇಟ್ ಇಸ್. ಸೊ ಇದು ಪ್ಲಸ್ ಅದ. ಸೊ ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಮೈನಸ್ 1.8929 ಆಗುತ್ತೆ. ಸೊ ಇಲ್ಲಿ 2 1.8929 ಅನ್ನು ಕಳೆದಾಗ ನಮ್ಗೆ ಕೆ ಈಕ್ವಲ್ ಟು ಎಷ್ಟು ಬರ್ತದೆ ಅಂದ್ರೆ 0.1071 ಇಲ್ಲಿ ಬರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. Two numbers are in the ratio of 3.5. If 12 is added to the both of numbers, then the ratio becomes 5:7. Then the sum of given two numbers is ಅಂದರು. ಸೊ ಇಲ್ಲಿ ಮೊದಲಿಗೆ 3.5 ಅನ್ನೋದು ಇಲ್ಲಿ ಏನದ, ಸೊ ಇವೆರಡು ನಂಬರ್ಗಳ ರೇಷಿಯೋ ಆಗಿದೆ. ಸೊ ಇದು 3.5 ಅದ. ಸೊ ಅವುಗಳಿಗೆ 12 ಕೂಡಿಸಿದಾಗ ಅದು ರೇಷಿಯೋ ಎಷ್ಟಾಗುತ್ತೆ ಅಂತ 5:7 ಆಗ್ತದೆ. ಸೊ 5 ಇಲ್ಲಿ 7 ಆಗ್ತು. ಸೊ ಇಲ್ಲಿ 12 ಕೂಡಿಸಿದಾಗ ಇಲ್ಲಿ 3 ಇದ್ದಿದ್ದ 5 ಆಯ್ತು, 5 ಇದ್ದಿದ್ದ 7 ಆಯ್ತು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್ ಅದ, 2 ಡಿಫ್ರೆನ್ಸ್ ಅದ. ಸೊ ಈ 5ರಿಂದ 7 ಅಥವಾ 3ರಿಂದ 5 ಏನಾಗಿತ್ತಲ್ಲ, ಸೊ ಇಲ್ಲಿ 2 ಹೆಚ್ಚಾಗಿದೆ. ಸೊ ಆ 2 ಎದಕ್ಕೆ ಹೆಚ್ಚಾತಂದ್ರೆ ಇಲ್ಲಿ 12 ಅವರ ಕೂಡಿಸಿದ್ದಾರೆ. ಸೊ ಇಲ್ಲಿ 2ಕ್ಕೆ 12 ಹೆಚ್ಚಾತ. ಬಟ್ ನಾವು ಇಲ್ಲಿ ಕಂಡು ಹಿಡಿಬೇಕಾಗಿದೆ ಸಮ್ ಆಫ್ ಅ ಗಿವನ್ ನಂಬರ್. ಸಮ್ ಆಫ್ ಅ ಗಿವನ್ ನಂಬರ್ ಅಂದ್ರೆ ಇಲ್ಲಿ 5 ಮತ್ತು 3. ಸೊ 5 3 ಎಷ್ಟಾಗುತ್ತೆ, 8 ಆಗುತ್ತೆ. ಸೊ ಇಲ್ಲಿ 2 6 ಆಗುತ್ತೆ, ಇಲ್ಲಿ 8 6 8 48 ಇಲ್ಲಿ ಆನ್ಸರ್ ಆಗ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. The average height of 10 students in a class was calculated as 166 centimeter. On a verification, it was found that one reading was wrongly recorded as 160 centimeter instead of 150 centimeter. Then the correct mean height is ಅಂದರು. ಸೊ ಇಲ್ಲಿ 10 ಸ್ಟೂಡೆಂಟ್ಗಳ ಮೀನ್ ಹೈಟ್ ಎಷ್ಟದ ಅಂದ್ರೆ ಎವರೇಜ್ ಹೈಟ ಇಲ್ಲಿ 166 ಅದ. ನೆಕ್ಸ್ಟ್
ಈ 166 ಏನು ಬಂದೈತಿ, ಈ 66 ಒಳಗೆ 166 ಒಳಗೆ ಒಬ್ಬಂದು ಏನು ಮಾಡಿದಾರ ಅವ್ರ 160 ಬರ್ದಾರು. ಬಟ್ ಅವಂದು ಇರೋದೆಷ್ಟ 150. ಸೊ ಇಲ್ಲಿ 160 ಅವ್ರ ಬರ್ದಾರು ಅಂದ್ರೆ ಎಷ್ಟು ಹೆಚ್ಚು ಬರ್ದಂಗಾತು, 150ಕ್ಕೆ 160 ಬರ್ದಾರ ಅಂದ್ರೆ 150ಕ್ಕೆ ಇಲ್ಲಿ 10 ಹೆಚ್ಚಿಗೆಯನ್ನು ಬರ್ದಾರು. ಸೊ ಈ 10 ಸೆಂಟಿಮೀಟರ್ ಹೆಚ್ಚಿಗೆ ಏನಾಗೈತಿ, ಸೊ ಅದ ಇಲ್ಲಿ ಎವರೇಜ್ ಒಳಗೆ ಜಾಸ್ತಿ ಆಗ್ಯದ. ಸೊ ಎವರೇಜ್ ಒಳಗೆ 10 ಸೆಂಟಿಮೀಟರ್ ಜಾಸ್ತಿ ಆಗೈತಿ ಅಂದ್ರೆ 10 ಸ್ಟೂಡೆಂಟ್ಗೆ ಎಷ್ಟು ಜಾಸ್ತಿ ಆದಂಗದ, 10 ಸ್ಟೂಡೆಂಟ್ ಅದಾರು, ಅದಕ್ಕೆ 10 ಜಾಸ್ತಿ ಆಗೈತಿ ಅಂದ್ರೆ 10 ಸೊ ಅಂದ್ರೆ ಎಲ್ಲರದು ಒಂದೊಂದು ಸೆಂಟಿಮೀಟರ್ ಇಲ್ಲಿ ಜಾಸ್ತಿ ಆಗ್ಯದ. ಸೊ ಈ 1 ಸೆಂಟಿಮೀಟರ್ ಏನು ಜಾಸ್ತಿ ಆಗ್ಯದ, ಮೀನೊಳಗೆ ಎಲ್ಲರದು ಒಂದೊಂದು ಸೆಂಟಿಮೀಟ್ರ್ ಜಾಸ್ತಿ ಆಗ್ಯದ. ಹಾಗಾಗಿ ಮೀನೊಳಗೆ ಒಂದನ್ನು ಮೈನಸ್ ಮಾಡಬೇಕು. ಸೊ ಇಲ್ಲಿ 166 ಇದ್ದಿದ್ದ 10 ಸ್ಟೂಡೆಂಟ್ ಇದು ಒಂದೊಂದು ಅಂದ್ರೆ ಇಲ್ಲಿ ಮೀನೊಳಗೆ ಒಂದನ್ನು ಮೈನಸ್ ಮಾಡ್ರೆ 165 ಅನ್ನೋದು ಇಲ್ಲಿ ಏನಾಗುತ್ತೆ ಆನ್ಸರ್ ಕರೆಕ್ಟ್ ಆಗ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, the difference of two complementary angles is 40 degree. The angles are ಅಂದರು. ಸೊ ಇಲ್ಲಿ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ ಅವುಗಳ ಡಿಫ್ರೆನ್ಸ್ ಎಷ್ಟದ 40 ಡಿಗ್ರಿ ಅದ. ಸೊ ಅವು ಎರಡು ಆ್ಯಂಗಲ್ ಯಾವ ಅನ್ನೋದನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ ಮೊದಲಿಗೆ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಇದು 90 ಡಿಗ್ರಿ ಆಗಿರ್ತದೆ. ಸೊ ಇದು ನಿಮ್ಗೆ ಗೊತ್ತಿರಬೇಕು ಮೊದಲಿಗೆ. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್, ಸೊ ಅವುಗಳ ಸಮ್ ಎಷ್ಟಾಗಿರ್ತದೆ 90 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ 90 ಡಿಗ್ರಿ ಬರುವಂಥದ್ದು ಯಾವ್ದು ನೋಡೋದಾದ್ರೆ, ಸೊ ಇಲ್ಲಿ ಒಂದೇದ ಇದು ಬರಂಗಿಲ್ಲ, ಇದು ಬರಲ್ಲ, ಇದು ಬರಲ್ಲ, ಇದೊಂದ ಬರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ ಇದು ಬೇಡ, ಇನ್ನೊಂದು ಮೆಥಡ್ ಹೇಳೋದಾದ್ರೆ, ಸೊ ಇಲ್ಲಿ ಕಾಂಪ್ಲಿಮೆಂಟ್ರಿ ಅಂದ್ರೆ ಇಲ್ಲಿ ಎರಡು ಆ್ಯಂಗಲ್ಗಳ ಸಮ 90 ಡಿಗ್ರಿ ಆಗಿರ್ತದೆ. ಸೊ ಅವುಗಳ ಡಿಫ್ರೆನ್ಸ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, ಅವುಗಳ ಆ ಆ್ಯಂಗಲ್ಗಳ ಡಿಫ್ರೆನ್ಸ್ ಇಲ್ಲಿ ನಮಗೆ 40 ಅಂತ ಕೊಟ್ಟಿದ್ದಾರೆ. ಸೊ ಅವುಗಳ ಸಮ 90 ಅದ, ಅವುಗಳ ಡಿಫ್ರೆನ್ಸ್ 40 ಅದ. ಸೊ ನಮ್ಗೆ ಆ್ಯಂಗಲ್ ಬೇಕಾದಾಗ ಏನೈತಿ, ಒಂದು ಸಲ ಇವುಗಳನ್ನ ಕೂಡಿಸಿ ಅರ್ಧ ಮಾಡೋದು, ಅವಾಗ ಒಂದು ಆ್ಯಂಗಲ್ ಸಿಗ್ತೈತಿ. ಒಂದು ಸಲ ಇವುಗಳನ್ನ ಕಳೆದ ಅರ್ಧ ಮಾಡೋದು, ಸೊ ಅವಾಗ ಇನ್ನೊಂದು ಆ್ಯಂಗಲ್ ಸಿಗ್ತದೆ. ಸೊ 90 + 40 ಅಂದ್ರೆ 130. 130ರೊಳಗೆ 130 ಎರಡು ಭಾಗ ಮಾಡಿದ್ರೆ ನಮ್ಗೆ 65 ಒಂದು ಬರ್ತದೆ. ಸೊ ಇಲ್ಲಿ 90ರೊಳಗೆ 40 ಹೋತಂದ್ರೆ 50, 50ರಲ್ಲಿ ಎರಡರಲ್ಲಿ ಬಾಗ್ಲೆ ಮಾಡಿತಂದ್ರೆ ಇಲ್ಲಿ ನಮ್ಗೆ 25. ಸೊ ಇಲ್ಲಿ 65 ಹಾಗೆ 25 ಎರಡು ಆ್ಯಂಗಲ್ಗಳು ನಮ್ಗೆ ಇಲ್ಲಿ ಸಿಗ್ತಾವೆ. ಸೊ ಡೈರೆಕ್ಟ್ ನೀವು ಇಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದ್ರೆ ಅವುಗಳ ಸಮ 90 ಡಿಗ್ರಿ ಆಗಿರ್ತದೆ. ಆ ಪ್ರಕಾರ ಏನೈತಿ ನೀವು ಆಪ್ಷನ್ನ ನೋಡ್ಬೋದು. ಸೊ ಇಲ್ಲಿ ಅದೇ ರೀತಿ ಬೇರೆ ಬೇರೆ ಕೊಟ್ಟಿದ್ರ ಅಂದ್ರೆ ಇಲ್ಲಿ ಏನಾಗುತ್ತೆ ನಿಮ್ಗೆ ಈ ಥರ ಎಕ್ಸ್ ಮತ್ತು ವಾಯ್ಗಳನ್ನ ತೊಂದ ಈ ರೀತಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, a cube of a side is 5 cm is painted on all the its faces. If it is sliced into 1 cm cubes, how many 1 cm cube will be have exactly one of their faces painted ಅಂದರು. ಸೊ ಇಲ್ಲಿ ಟೋಟಲ 6 ಪೇಸಸ್ ಆಗ್ತವ, 6 ಪೇಸಸ್ ಆಗ್ತವ. ಹಾಗೆ ಈ ಸ್ಲೈಸ್ಡ್ ಮಾಡಿದಾಗ ಏನಾಗುತ್ತೆ 1 ಸೆಂಟಿಮೀಟರ್ದು 9 ಕ್ಯೂಬ್ಸ್ ಆಗುತ್ತವ. ಸೊ ಈ ರೀತಿ ಏನೈತಿ ಸ್ಲೈಸ್ ಮಾಡಿದಾಗ ನಮಗಿಲ್ಲಿ 9 ಕ್ಯೂಬ್ಸ್ ಆಗ್ತವ. ಕ್ಯೂಬ್ಗೆ 6 ಪೇಸ್ ಇರ್ತದೆ. ಸೊ ಒಂದು ಕ್ಯೂಬ್ ಅಂದಾಗ, ಸೊ ಇಲ್ಲಿ 3D ಕ್ಯೂಬನ್ನು ನೋಡಿರ್ಬೋದು ನೀವು. ಸೊ ಈ ರೀತಿ ಕ್ಯೂಬ್ ಇದ್ದಾಗ ಇಲ್ಲಿ 6 ಪೇಸಸ್ಸನ್ನು ಹೊಂದಿರ್ತದೆ. ಸೊ 6 ಇಂಟು ಇಲ್ಲಿ 9 ಸ್ಮಾಲ್ಗೆ ಪೇಸಸ್ ಆಗ್ತವೆ. ಸೊ 6 × 9 ಮಾಡಿದಾಗ ನಮ್ಗೆ 54 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸೊ ಇಲ್ಲಿ ಫೈಂಡ್ ದ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಆಫ್ ಪೆಂಟಾಗೋನ್ ಅಂತ ಕೇಳಿದರು. ಸೊ ಯಾವುದೇ ಒಂದು ಪಾಲಿಗಾನ್ದ ಸೊ ಅವುಗಳ ಇಂಟೀರಿಯರ್ ಆ್ಯಂಗಲ್
ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ ಕಂಡು ಹಿಡಿಬೇಕಂದ್ರೆ ಫಾರ್ಮುಲಾ ಅದ. ಸೊ ಫಾರ್ಮುಲಾ ಏನಪ್ಪ ಅಂತಂದ್ರೆ n-2 ಇಂಟು 180. ಸೊ ಇದೇನಾಗುತ್ತೆ ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ ಆಗ್ತದೆ. ಸೊ ಇಲ್ಲಿ ಎನ್ ಅನ್ನೋದು ಏನು ಡಿನೋಟ್ ಮಾಡ್ತದೆ ಅಂದ್ರೆ ನಂಬರ್ ಆಫ್ ಸೈಡ್ಸ್ ಅಂದ್ರೆ ಬಾಹುಗಳನ್ನ ಡಿನೋಟ್ ಮಾಡ್ತದೆ. ಸೊ ಇಲ್ಲಿ ಪೆಂಟಾಗೋನ್ಗೆ ಎಷ್ಟು ಸೈಡ್ ಇರ್ತಾವೆ? ಇಲ್ಲಿ 5 ಸೈಡ್ ಇರ್ತಾವೆ. -2 ಇಂಟು 180. ಸೊ ಇಲ್ಲಿ 5ರಲ್ಲಿ 2 ಹೋತಂದ್ರೆ 3 ಇಂಟು 180. ಸೊ 540 ಇಲ್ಲಿ 540 ಡಿಗ್ರಿ ಇಲ್ಲಿ ಆಲ್ ಇಂಟೀರಿಯರ್ ಆ್ಯಂಗಲ್ ಸಮ ಆಗಿರ್ತದೆ ಪೆಂಟಾಗೋನ್ಗೆ. ಸೊ ಇದೇ ರೀತಿ ನೀವು ಸ್ಕ್ವೇರನ್ನು ಚೆಕ್ ಮಾಡಿದಾಗ ಇಲ್ಲಿ ಏನಾಗುತ್ತೆ, ಎನ್ ಜಾಗದಾಗ 4 ಬರುತ್ತೆ. 4ರಲ್ಲಿ 2 ಹೋತಂದ್ರೆ 2 ಉಳಿತದೆ. 2 ಇಂಟು 180 ಅಂದ್ರೆ 360. ಸೊ ಸ್ಕ್ವೇರ್ದ ಚೌಕದ ಆಲ್ ಇಂಟೀರಿಯರ್ ಆ್ಯಂಗಲ್ ಎಷ್ಟಾಗಿರ್ತದೆ ಅಂದ್ರೆ ಇಂಟೀರಿಯರ್ ಆ್ಯಂಗಲ್ ಸಮ 360 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ಅದೇ ರೀತಿ ಟ್ರಯಾಂಗಲ್ನ ಚೆಕ್ ಮಾಡೋದು ಹೆಕ್ಸಾಗೋನ, ಆಕ್ಟಾಗೋನ, ಹೆಪ್ಟಾಗೋನ, ನ್ಯಾನೋಗೋನ, ಡೆಕಾಗೋನ ಈ ರೀತಿ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್, ದ HCF and LCM of two numbers are 12 and 72 respectively. If the sum of these numbers is 60, then the one of the number will be ಅಂದರು. ಸೊ ಇಲ್ಲಿ LCM ಮತ್ತು HCF. ಸೊ ಇಲ್ಲಿ A ಇಂಟು B ಎರಡು ಸಂಖ್ಯೆಗಳನ್ನ ಇಂಟು ಮಾಡಿದಾಗ ಅವುಗಳ HCF ಮತ್ತು LCMಗಳ ಮಲ್ಟಿಪ್ಲಿಕೇಶನ್ಗೆ ಇಲ್ಲಿ ಈಕ್ವಲ್ ಆಗಿರ್ತದೆ. ಸೊ ಅವುಗಳ ಪ್ರಾಡಕ್ಟ್ಗೆ ಇಲ್ಲಿ ಈಕ್ವಲ್ ಆಗಿರ್ತದೆ. ಸೊ ಇಲ್ಲಿ ನಮಗೆ HCF ಎಷ್ಟು ಕೊಟ್ಟಿದ್ದಾರೋ 12 ಕೊಟ್ಟಿದ್ದಾರೋ, LCM ಎಷ್ಟು ಕೊಟ್ಟಿದ್ದಾರೋ 72 ಕೊಟ್ಟಿದ್ದಾರೋ. ಸೊ ಇಲ್ಲಿ ನಮಗೆ ಪ್ರಾಡಕ್ಟ್ ಕೊಟ್ಟಿಲ್ಲ, ಎರಡು ಸಂಖ್ಯೆಗಳ ಸಮ್ಮನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ HCF 12 ಕೊಟ್ಟಿದ್ದಾರೆ ಅಂದ್ರೆ ಅವು ಎರಡೂ ಸಂಖ್ಯೆ 12ರಿಂದ ಖಂಡಿತವಾಗಿಯೂ ಭಾಗ ಹೋಗಲೇಬೇಕು. ಸೊ ಆ ಸಂಖ್ಯೆಗಳು ಯಾವ ಅಂದ್ರೆ ಇಲ್ಲಿ ಮೊದಲಿಗೆ ನಾವು 12 ತಗೋಣ. ಸೊ 12 ತೊಗೊಂಡಾಗ ಒಂದು ಸಂಖ್ಯೆ 12 ಆಯ್ತು, ಇನ್ನೊಂದು ಸಂಖ್ಯೆ 48 ಆಗುತ್ತೆ. ಸೊ 48 ಎದಕ್ಕಾಗುತ್ತೆ ಅಂದರೆ ಇಲ್ಲಿ 60 ಅದ. ಸೊ ಅವುಗಳ ಸಮ 60 ಆಗಬೇಕಲ್ಲ. ಸೊ ಇಲ್ಲಿ 12 ಮತ್ತು 48ರ ಮಸ ಅಂದ್ರೆ HCF ಎಷ್ಟಾಗುತ್ತೆ 12 ಆಗುತ್ತೆ. ಬಟ್ ಅವುಗಳ LCM ಎಷ್ಟಾಗುತ್ತೆ 72 ಆಗೋದಿಲ್ಲ. ಸೊ ಹಾಗಾಗಿ ಇದು ಆಗೋದಿಲ್ಲ. 48 ಅನ್ನೋದಿಲ್ಲಿ 48 ಮತ್ತು 12 ಇವ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಸಂಖ್ಯೆ ತಗೋಣ. ಸೊ 12 ಆದ ನಂತರ 12ರ ಮಗ್ಯಾಗ ಬರುವಂಥ ಸಂಖ್ಯೆನ ತಗೋಬೇಕು. ಸೊ ಇಲ್ಲಿ ನೆಕ್ಸ್ಟ್ 24 ಒಂದು ಸಂಖ್ಯೆ ಆತಂದ್ರೆ ಇನ್ನೊಂದು ಸಂಖ್ಯೆ 36. ಸೊ 24 36ನೇ ಯಾಕಂದ್ರೆ ಸೊ ಇಲ್ಲಿ 24 ಒಂದು ಸಂಖ್ಯೆ ತೊಗೊಂಡಿವಿ ಅಂದ್ರೆ ಸೊ ಅವುಗಳ ಸಮ 60 ಆಗ್ಬೇಕಂದ್ರೆ 24ಕ್ಕೆ 36 ಕೂಡಿಸಿದಾಗ 60 ಆಗ್ತದೆ. ಸೊ ಹಾಗಾಗಿ ಇಲ್ಲಿ 24 ಮತ್ತು 36ನ ತೊಗೊಂಡಾಗ ನಮಗೆ ಇಲ್ಲಿ ನೋಡ್ಬೋದು 24 ಮತ್ತು 36ರ HCF ಎಷ್ಟಾಗುತ್ತೆ 12 ಆಗುತ್ತೆ. ಸೊ ಅವುಗಳ HCF 12 ಆಗುತ್ತೆ. ಸೊ 24 ಮತ್ತು 36 ಅವುಗಳ LCM 72 ಆಗ್ತದೆ. ಸೊ ಹಾಗಾಗಿ 24 36 ಅನ್ನುವ ಅವ ಎರಡು ಸಂಖ್ಯೆ ಆಗಿರ್ತಾವೆ. ಸೊ ಇವುಗಳನ್ನ ಕೂಡಿಸಿದಾಗೂ 60 ಬರ್ತದೆ. ಸೊ ಇವುಗಳ HCF ತೆಗೆದಾಗೂ 12 ಬರ್ತದೆ, ಇವುಗಳ LCM ತೆಗೆದಾಗೂ 72 ಇಲ್ಲಿ ಬರ್ತದೆ. ಸೊ ಇಲ್ಲಿ ಕೊಟ್ಟಿರುವಂಥ ಸಂಖ್ಯೆಯಲ್ಲಿ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. 24 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. So next question, the total area of 4 walls of a room is 660 meter square and the length of is twice its width. If the height of the room is 11 meter, then the area of its ceiling is ಅಂದರು. ಸೊ ಇಲ್ಲಿ 4 walls ರೂಮ್ ಅದ. ಸೊ ಈ ರೀತಿ ಅದ. ಸೊ ಇವುಗಳ ಏರಿಯಾವನ್ನು ಎಷ್ಟು ಕೊಟ್ಟಿದ್ದಾರೆ ನಮ್ಗೆ, ಟೋಟಲ
660 ಕೊಟ್ಟಿದ್ದಾರೆ. ಸೊ ಈ ಥರದ ಏರಿಯಾ ಫಾರ್ಮುಲಾ ಏನು ಬರ್ತದೆ ಅಂದ್ರೆ, ರೂಮನ್ನು ತೊಂದಾಗ ಬರೀ 1 ಪೇಸ್ ಅಲ್ಲ, ಟೋಟಲ್ ಹೈಟ್ ಕೂಡ ಇಲ್ಲಿ ಆ್ಯಡ್ ಆಗ್ತದೆ. ಹಾಗಾಗಿ ಏರಿಯಾ ಆಫ್ ರೂಮ್ ಅಂತವ್ರಿ. ಸೊ ಇಲ್ಲಿ ಏನಾಗುತ್ತೆ 2H ಇಂಟು L ಪ್ಲಸ್ W ಆಗುತ್ತೆ. ಸೊ ಇಲ್ಲಿ ಲೆಂತ್ ವಿಡ್ತ್ ಅದಕ್ಕೆ ಇಲ್ಲಿ ಹೈಟನ್ನು ನಾವು ಇಂಟು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಕೊಟ್ಟಿದ್ದಾರೋ ಏನಂತಂದ್ರೆ, ಇಲ್ಲಿ ಲೆಂತ್ ಎಷ್ಟದ ಅಂದ್ರೆ ಲೆಂತ್ ಈಸ್ ಟ್ವೈಸ್ ಆಫ್ ಇಟ್ಸ್ ವಿಡ್ತ್, ಅಂದ್ರೆ ವಿಡ್ತದ 2 ಐತಿ. ಸೊ ಇಲ್ಲಿ 2W ಪ್ಲಸ್ W ಆಗುತ್ತೆ. ಸೊ ಈ ಡಬ್ಲ್ಯೂ ಅನ್ನೋದು 1 ಆಗಿತ್ತಂದ್ರೆ ಅದರ ಡಬಲ್ ಇಲ್ಲಿ L ಆಗಿರ್ತದೆ. ಸೊ ಹಾಗಾಗಿ ಇಲ್ಲಿ W ಆತಂದ್ರೆ ಇದು 2W ಆಗಿರ್ತದೆ. ಸೊ ಇಲ್ಲಿ ಏರಿಯಾವನ್ನು ಎಷ್ಟು ಕೊಟ್ಟಿದ್ದಾರೆ ನಮಗೆ 660 ಏರಿಯಾವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ 660 ಈಕ್ವಲ್ ಟು 2 ಇಂಟು ನಮಗೆ ಇಲ್ಲಿ ಹೈಟನ್ನು, ಸೊ ಇಲ್ಲಿ ರೂಮ್ ಹೈಟ್ ಎಷ್ಟದ 11 ಮೀಟರ್ ಅದ. ಸೊ 11 ಇಲ್ಲಿ ಟೋಟಲ್ ಎಷ್ಟಾಗುತ್ತೆ ಇದೆ 3W ಆಗ್ತದೆ. ಸೊ ಇಲ್ಲಿ 11 ಒಂದ್ಲೆ 11 60. ನೆಕ್ಸ್ಟ್ ಇಲ್ಲಿ 2 ಒಂದ್ಲೆ 2 30. ನೆಕ್ಸ್ಟ್ ಇಲ್ಲಿ 3W ಅದ. ಸೊ ಈ 3 ಈ 30, 3 ಒಂದ್ಲೆ 3 10. ಸೊ ಇಲ್ಲಿ W ಈಕ್ವಲ್ ಟು ಎಷ್ಟು ಬತ್ತು ನಮಗೆ, W ಈಕ್ವಲ್ ಟು 10 ಮೀಟರ್ ಇಲ್ಲಿ ಬತ್ತು. ಸೊ ವಿಡ್ತ್ ಎಷ್ಟಾಗುತ್ತೆ 10 ಮೀಟ್ರ್ ಆಗ್ತದೆ. ಸೊ ನಮಗೆ ಏರಿಯಾವನ್ನು ಕಂಡುಹಿಡಿ ಅಂದಾರು. ಸೊ ಏರಿಯಾ ಕಂಡುಹಿಡಿಯೋ ಫಾರ್ಮುಲಾ ಏನ L ಇಂಟು W. ಸೊ ಲೆಂತ್ ಇಂಟು ವಿಡ್ತ್ ಅಂತ ಆಗುತ್ತೆ. ಸೊ ಲೆಂತ್ ವಿಡ್ತ್ ನಮ್ಗೆ 10 ಮೀಟರ್ ಅನ್ನೋದು ಗೊತ್ತದ. ಲೆಂತ್ ಎಷ್ಟಾಗುತ್ತೆ ಅಂದ್ರೆ ಈ ವಿಡ್ತ್ದ ಡಬಲ್ ಐತಿ. ಸೊ ಇಲ್ಲಿ 2 ಪಟ್ಟದ ವಿಡ್ತ್ ಐತೆ. ಸೊ ಹಾಗಾಗಿ 2 ಇಂಟು W ಮಾಡಿದಾಗ ನಮಗೆ ಎಷ್ಟಾಗುತ್ತೆ 20 ಇಲ್ಲಿ ಬರ್ತದೆ. ಸೊ L ಅನ್ನೋದು ಇಲ್ಲಿ 20 ಆಗುತ್ತೆ. ಸೊ L ಇಂಟು W ಮಾಡಿದಾಗ ನಮಗೆ 200 ಇಲ್ಲಿ 200 ಮೀಟರ್ ಸ್ಕ್ವೇರ್ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ L ಇಂಟು W ಮಾಡಿದಾಗ 20 ಇಂಟು 10 ಆಗುತ್ತೆ. ಸೊ ಇಲ್ಲಿ 200 ಮೀಟರ್ ಸ್ಕ್ವೇರ್ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, if the difference and product of two numbers are 5 and 36 respectively, then their reciprocal differ by ಅಂದರು. ಸೊ ಇಲ್ಲಿ 2 ಸಂಖ್ಯೆಗಳ ಪ್ರಾಡಕ್ಟ್ ನಂಬರ್ ಏನೈತಿ, ಡಿಫ್ರೆನ್ಸ್ ಮತ್ತು ಅವುಗಳ ಪ್ರಾಡಕ್ಟ್ ಆಫ್ 2 ನಂಬರ್ಸ್ ಏನೈತಿ 5 ಆ್ಯಂಡ್ 36 ರೆಸ್ಪೆಕ್ಟಿವ್ಲಿ ಇದಾವೆ ಅಂತ ಹೇಳಿದರು. ಸೊ ದೆನ್ ದ ರೆಸಿಪ್ರೋಕಲ್ ಡಿಫರ್ ಬೈ ಅಂತ ಕೇಳಿದರು. ಸೊ ಇಲ್ಲಿ ಮೊದಲಿಗೆ ಎ ಮತ್ತು ಬಿ ಅನ್ನೋ 2 ನಂಬರ. ಸೊ ಈ ಎ ಮತ್ತು ಇವುಗಳ ನಂಬರ್ ಅದಾವು. ಸೊ ಇವುಗಳ ರೆಸಿಪ್ರೋಕಲನ್ನು ನಾವು ತಗೋಬೇಕು. ಇಲ್ಲಿ 1/a ಆಗುತ್ತೆ, ಇನ್ನೊಂದು ಏನಾಗುತ್ತೆ 1/b ಆಗುತ್ತೆ. ಸೊ ಇಲ್ಲಿ 1/a ಮತ್ತು 1/b ಏನೈತಿ, ಸೊ ಇವುಗಳನ್ನ ನಾವು ಮೊದಲಿಗೆ 2 ಸಮ್ಮನ್ನು ಮಾಡ್ಕೊಂಡಾಗ ಏನಾಗುತ್ತೆ, ಇದು ಈಕ್ವಲ್ ಟು a ಪ್ಲಸ್ b ಆಗುತ್ತೆ ಡಿವೈಡೆಡ್ ಬೈ ಇಲ್ಲಿ ಇವುಗಳ ಲಸ ತಗೊಂಡಾಗ AB ಆಗುತ್ತೆ. ಸೊ ಇವುಗಳ ಲಸ ತಗೊಂಡಾಗ AB ಆಯಿತು. ಸೊ ಇಲ್ಲಿ ಇಂಟು ಇದು b ಆಗಿರ್ತದೆ, ಇಲ್ಲಿ ಇಂಟು a ಆಗ್ತದೆ. ಸೊ a ಪ್ಲಸ್ b ಡಿವೈಡೆಡ್ ಬೈ AB ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ. ಸೊ ದ ಡಿಫ್ರೆನ್ಸ್ ಅಂತ ಕೇಳಿದರು. ಸೊ ಇಲ್ಲಿ a ಪ್ಲಸ್ b ಎಷ್ಟಾಗುತ್ತೆ, ಇಲ್ಲಿ 5 ಆಗುತ್ತೆ. ಸೊ ದ ಪ್ರಾಡಕ್ಟ್ ಎಷ್ಟ 36 ಆಗುತ್ತೆ. ಸೊ 5/36 ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಟೋಟಲ್ ಏರಿಯಾ ಆಫ್ 14 ಸ್ಕ್ವೇರ್ಸ್ whose sides are 11 cm, 12 cm, 13 cm and 24 cm respectively ಅಂದರು ಅಪ್ ಟು. ಸೊ ಇಲ್ಲಿ ಟೋಟಲ್ ಏರಿಯಾ ಆಫ್ 14 ಅದಾವ ಇವ. ಸೊ ಮೊದಲಿಗೆ ನಾವು ಇವುಗಳ ಸಮ್ಗೆ ಫಾರ್ಮುಲಾ ಏನದ, n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6 ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಫಸ್ಟ್ n ನ್ಯಾಚುರಲ್ ನಂಬರ ಸಮ್ಮನ್ನು ನಾವು ಕಂಡು ಹಿಡಿಯೋಣ. ಸೊ ಇಲ್ಲಿ ಫಸ್ಟ್ ಇಲ್ಲಿ ಅಪ್ ಟು ಎಲ್ಲಿವರೆಗೆ ಕೊಟ್ಟಿದ್ದಾರೆ ಅವರು
24ವರೆಗೆ. ಹಾಗಾಗಿ 24 ಇಂಟು n+1 ಅಂದರೆ ಇಲ್ಲಿ 25 ಆಗುತ್ತೆ. n = 24 ಅಂದರೆ n+1 25 ಆಗುತ್ತೆ. ಇಲ್ಲಿ 2n+1 ಅಂದರೆ 24 ಇಂಟು 2 48 + 1 49 ಆಗುತ್ತೆ. ಡಿವೈಡೆಡ್ ಬೈ 6. ಇಲ್ಲಿ 6 1 6 4 25 4 100 100 49 4900 ಇಲ್ಲಿ ಆಗ್ತದೆ. ಸೊ ಇಲ್ಲಿ ನಮ್ಗೆ 24 ಸೆಂಟಿಮೀಟ್ರ್ ಇಲ್ಲಿವರೆಗೆ ಏನೈತಿ ನಮಗೆ ಟೋಟಲ್ ಸಮ ಸಿಕ್ತು. ಬಟ್ ನಮಗೆ ಎಷ್ಟು ಬೇಕು? 11ರಿಂದ ನಮಗೆ 11ನೇ ಸೆಂಟಿಮೀಟ್ರದಿಂದ ಬೇಕು. ಹಾಗಾಗಿ 11ನೇ ಸೆಂಟಿಮೀಟ್ರ್ ಬೇಕಂದ್ರೆ ಈ 24ರೊಳಗೆ 10 ಸೆಂಟಿಮೀಟ್ರ್ವರೆಗಿನ ಎಲ್ಲ ಸಮ್ಮನ್ನು ನಾವು ಇದರಲ್ಲಿ ಕಳಿಬೇಕಾಗ್ತದೆ. ಸೊ ಆವಾಗ n = ಇಲ್ಲಿ 24 ಅಂತ ತೊಂದಿದ್ವಿ. ಇಲ್ಲಿ n = 10 ಅಂತ ತೊಂದಾಗ ಇಲ್ಲಿ 10 ಆಗುತ್ತೆ. ಇನ್ನೊಂದು ಏನಾಗುತ್ತೆ? n+1 ಅಂದ್ರೆ 11 ಆಗುತ್ತೆ. 2n+1 ಅಂದರೆ ಇಲ್ಲಿ 2 × 10 20 21 ಆಗುತ್ತೆ. 21 ಬೈ ಇಲ್ಲಿ 6 ಆಗುತ್ತೆ. ಇಲ್ಲಿ 3 2 3 7 2 1 2 5. ನೆಕ್ಸ್ಟ್ 11 5 55. 55 ಇಂಟು 7 ಮಾಡಿದಾಗ ನಮ್ಗೆ ಎಷ್ಟು ಬರ್ತದೆ? 385 ಬರ್ತದೆ. ಸೊ ಈ 385ಅನ್ನು ಈ 4900 ಕಳಿಬೇಕಾಗ್ತದೆ. ಸೊ ಇಲ್ಲಿ ನಮಗೆ ಕಳೆದಾಗ ಎಷ್ಟು ಬರ್ತದೆ ಅಂದ್ರೆ 4515 ಸೆಂಟಿಮೀಟ್ರ್ ಸ್ಕ್ವೇರ್ ಇಲ್ಲಿ ಆಗ್ತದೆ. ಸೊ ಇಲ್ಲಿ ಆಪ್ಷನ್ ಸಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ಆಪ್ಷನ್ ಸಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. P and Q are the midpoints of AB and AC. If PQ is 3x plus 5, then BC is ಅಂದರು. ಸೊ ಇಲ್ಲಿ P ಮತ್ತು Q AB ಮತ್ತು AC ಯ ಮಿಡ್ ಪಾಯಿಂಟ್ಗಳಾಗಿದ್ದಾವೆ ಅಂದ್ರೆ ಸೊ ಇದ್ರ ಎಕ್ಸಾಕ್ಟ್ಲಿ ಏನಾಗುತ್ತೆ? ಈ ಥರದ ಇಲ್ಲಿ PQದ ಸೊ ಈ PQದ ಡಬಲ್ ಇದಿರ್ತದೆ. ಸೊ ಮಿಡ್ ಪಾಯಿಂಟ್ ಅಂತ ಬಂದಾಗ ಏನೈತಿ? ಸೊ ಈಗಾಗಲೇ ಇದ್ರ ಬಗ್ಗೆ ಒಂದು ಥಿಯರಮು ಇತ್ತು, ಅದನ್ನು ಕೂಡ ನಾ ಹೇಳಾಗದ. ಸೊ ಹಿಂದಿನ ಕ್ಲಾಸ್ನಲ್ಲಿ ಏನೈತಿ ಟಾಪಿಕ್ ವೈಸ್ ಕ್ಲಾಸ್ನಲ್ಲಿ ಇದನ್ನೆಲ್ಲ ಹೇಳಿದನ. ಸೊ ಇಲ್ಲಿ ಈ AB ಮತ್ತು AC ಒಳಗೆ ಈ PQ ಅನ್ನೋದು ಇಲ್ಲಿ ಮಿಡ್ ಪಾಯಿಂಟ್ ಬರ್ತಂದ್ರೆ ಈ PQ ಅನ್ನೋದು ಏನಾಗಿರ್ತದೆ? ಎಕ್ಸಾಕ್ಟ್ಲಿ ಈ ಥರ PQ ಇದು BC ಇದೆ, PQದ ಡಬಲ್ ಇರ್ತದೆ. ಸೊ 2PQ ಯಾವ್ದು ಇರ್ತದೆ ಅಂದ್ರೆ ಇದು BC ಆಗಿರ್ತದೆ. ಸೊ ಇಲ್ಲಿ ನಾವು BC ಅನ್ನು ಕಂಡು ಹಿಡಬೇಕು. ಸೊ ಈ ಥರದ ಡಬಲ್ ಆಗಿರ್ತದೆ. ಸೊ ಇಲ್ಲಿ ನಮಗೆ ಆಪ್ಷನ್ಗಳನ್ನು ನೋಡಿದಾಗ ಇಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ. ಇಲ್ಲಿ ಇದಕ್ಕೆ PQ ಎಷ್ಟದ? ನಮ್ಗೆ 3x + 5 ಅದ. ಸೊ ಈ ಥರ ಡಬಲ್ ಆಗಿರ್ತದೆ ಅಂದರೆ ಇಂಟು 2 ಮಾಡಿದಾಗ ನಮ್ಗೆ 2 × 3x ಅಂದ್ರೆ 6x + 2 × 5 ಅಂದ್ರೆ 10. ಸೊ 6x + 10 ಆಗ್ತದೆ. ಸೊ ಇಲ್ಲಿ ಆಪ್ಷನ್ ನೋಡ್ಬೋದು ನೀವು. ಆಪ್ಷನ್ ಬಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಹೌ ಮೆನಿ ಪರ್ಮ್ಯುಟೇಷನ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಆ್ಯಪಲ್ ಆರ್ ದೇರ್ ಅಂದರು. ಸೊ ಇಲ್ಲಿ ಟೋಟಲ್ ಎಷ್ಟದವು? ಟೋಟಲ 5 ಲೆಟರ್ಸ್ ಅದಾವೆ. ಹಾಗಾಗಿ 5 × 4 × 3 × 2 × 1 ಆಗುತ್ತೆ. ಅಂದ್ರೆ 5 ಫ್ಯಾಕ್ಟೋರಿಯಲ್ ಈಕ್ವಲ್ ಟು. ಸೊ ಇಲ್ಲಿ ಸೇಮ್ ಲೆಟರ್ ಎಟ್ಟದವು? ಪಿ ಅನ್ನುವ ಡಬಲ್ ಸಲ ಬಂದದ. ಹಾಗಾಗಿ 2 ಫ್ಯಾಕ್ಟೋರಿಯಲ್ ಕೆಳಗೆ ಬರಬೇಕಾಗ್ತದೆ. ಸೊ ಇಲ್ಲಿ 2 1 ಇಲ್ಲಿ 2 1. ಸೊ 5 4 20 23 60. ಆಪ್ಷನ್ ಸಿ ಏನಾಗುತ್ತೆ? ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, 2 parallel lines touch the circle at points A and B respectively. If the area of a circle is 25 centimeter square, then find the AB ಅಂದರು. ಸೊ ಇಲ್ಲಿ ಪ್ಯಾರಲಲ್ ಲೈನ್ಸ್ ಅದಾವ.
ಸೊ ಎಕ್ಸಾಕ್ಟ್ಲಿ ಈ ರೀತಿ ಅದ. ಸೊ ಇಲ್ಲಿ ಸರ್ಕಲ್ದ ಈ ಟೋಟಲ್ ಏರಿಯಾವನ್ನು ಅವರ ಕೊಟ್ಟಿದ್ದಾರೆ. ಸೊ ಏರಿಯಾ ಅಂದ್ರೆ ಇಲ್ಲಿ ಪೈ ಆರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಎಷ್ಟದ 25 ಅದ. ಸೊ ಏರಿಯಾ ಆಫ್ ಸರ್ಕಲ್ ಎಷ್ಟದ 25 ಅದ. ಸೊ ನಾವೇನು ಕಂಡು ಹಿಡಿಬೇಕು, ಇಲ್ಲಿ ಇದು ಎದಿಂದ ಬಿಗೆ ಲೆಂತನ್ನು ನಾವು ಕಂಡು ಹಿಡಿಬೇಕು. ಸೊ ನಾವು ಇಲ್ಲಿ ಈ ಪೈಯ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ರೇಡಿಯಸ್ ಎಷ್ಟಾಗುತ್ತೆ, ಆರ್ = 5 ಆಗುತ್ತೆ. ಸೊ ಆರ್ ಸ್ಕ್ವೇರ್ ಇದ್ದಿದ್ದು 25 ಆತಂದ್ರೆ ಆರ್ ಇದ್ದಿದ್ದ 5 ಆಗುತ್ತೆ. ಸೊ ನಮ್ಗೆ ಆರ್ ಅನ್ನೋದು ಎಷ್ಟು, ರೇಡಿಯಸ್ ಇಲ್ಲಿ 5 ಸಿಕ್ತು. ಬಟ್ ನಾವು ಇಲ್ಲಿ ಸೆಂಟರ್ ತನಕ ಅಟ್ಟ 5 ಆತಂದ್ರೆ ಈ ಕಡೆ 5 ಆಗುತ್ತೆ. ಸೊ ಎ ಬಿ ಲೆಂತ್ ಎಷ್ಟಾಗುತ್ತೆ ಅಂದ್ರೆ 10 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಸೊ 10 ಸೆಂಟಿಮೀಟರ್ ಇಲ್ಲಿ ಆಗ್ತದೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್. ಸೊ இப்போ nth term of AP is an 24 minus 3n. Then the second term. ಸೊ ಇಲ್ಲಿ an = 24 minus 3n ಐತೆ ಅಂದ್ರೆ ನಮ್ಗೆ A2 ಅನ್ನ ಕೇಳಿದಾರೆ. ಸೊ A2 ಎಷ್ಟಾಗುತ್ತೆ, 24 minus 3 into n ಅಂದಾಗ n ತೊಂದೆವು, ಇಲ್ಲಿ 2 ಅನ್ನ ತಗೋಬೇಕಾಗ್ತದೆ. ನೆಕ್ಸ್ಟ್ 24 minus 2 into 3 into 2 ಅಂದ್ರೆ 6 ಆಗುತ್ತೆ. ಸೊ 24ದಲ್ಲಿ 6 ಹೋದ್ರೆ ಇಲ್ಲಿ 18 ಆಗ್ತದೆ. ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. ಇಪ್ಪ ಏರಿಯಾ ಆಫ್ ಅ ಸರ್ಕಲ್ ಇಸ್ 49 pi square units. ದೆನ್ ದ ಇಟ್ಸ್ ಪೆರಿಮೀಟರ್ ಅಂದರು. ಸೊ ಏರಿಯಾ ಆಫ್ ಅ ಸರ್ಕಲ್ ಎಷ್ಟದ, ಪೈ ಆರ್ ಸ್ಕ್ವೇರ್ ಎಷ್ಟದ ಅಂದ್ರೆ ಇಲ್ಲಿ 49 ಅದ. ಸೊ ಆ ಥರ ಪೆರಿಮೀಟ್ರನ್ನು ಕಂಡುಹಿಡಬೇಕು. ನಾ ಅಂದ್ರೆ 2πr ಅನ್ನು ಕಂಡುಹಿಡಬೇಕಾಗ್ತದೆ. ಸೊ ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆರ್ ಸ್ಕ್ವೇರ್ = 49 ಅಂತಂದ್ರೆ ಇಲ್ಲಿ ನಮ್ಗೆ ಆರ್ = ಎಷ್ಟಾಗುತ್ತೆ, 7 ಆಗುತ್ತೆ. ಸೊ ಇಲ್ಲಿ ಈ ಸ್ಕ್ವೇರ್ ಇದ್ದಿದ್ದ ಈ ಕಡೆ ಬಂದ್ರೆ ರೂಟ್ ಆಗುತ್ತೆ. ರೂಟ್ 49 ಅಂದ್ರೆ 7. ಸೊ ಹಾಗಾಗಿ ಇಲ್ಲಿ ನಮ್ಗೆ ರೇಡಿಯಸ್ ಆರ್ ಸಿಕ್ತು. ನೆಕ್ಸ್ಟ್ ಇಲ್ಲಿ 2π into r ಅಂದರೆ ಎಷ್ಟು ಬಂದದ, 7 ಬಂದದ. ಸೊ ಇಲ್ಲಿ 14π ಇಲ್ಲೇ ಆಗುತ್ತೆ. ಸೊ ಪೆರಿಮೀಟರ್ ಆಫ್ ಸರ್ಕಲ್ ಎಷ್ಟಾಗುತ್ತೆ, 14π ಯೂನಿಟ್ಸ್ ಇಲ್ಲಿ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್. ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಆಫ್ ರೇಡಿಯಸ್ ಇಸ್ 7 ಸೆಂಟಿಮೀಟರ್ ಈಸ್ ಅಂದರು. ಸೊ ಸರ್ಫೇಸ್ ಏರಿಯಾವನ್ನು ಕಂಡುಹಿಡಬೇಕು. ಸ್ಪೇರ್ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಅದ. ಸೊ ಇಲ್ಲಿ ಸರ್ಫೇಸ್ ಏರಿಯಾ ಆಫ್ ಸ್ಪೇರ್ ಫಾರ್ಮುಲಾ ಏನದ, ಇಲ್ಲಿ ನಮಗೆ 4πr² ಅದ. ಸೊ 4 into 5 ಅಂದ್ರೆ 22/7. ಆರ್ ಅಂದ್ರೆ 7 ಕೊಟ್ಟಿದ್ದಾರೆ, 7 into 7 ಆಗುತ್ತೆ. ಸೊ ಈ 7 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 22 4 88. ಸೊ 88 7 ಎಷ್ಟಾಗುತ್ತೆ ನಮಗೆ 616 ಇಲ್ಲಿ ಆಗ್ತದೆ. 616 ಸೆಂಟಿಮೀಟರ್ ಸ್ಕ್ವೇರ್ ಇಲ್ಲಿ ಆನ್ಸರ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಸೊ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಲು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಸೊ ನೀವು ಟೆಲಿಗ್ರಾಮ್ದಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು. ಸೊ ಟೆಲಿಗ್ರಾಮ್ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತಾನೆ. ಸೊ ನೀವು ಅಲ್ಲಿಗೆ ಹೋಗಿ ಮೆಸೇಜ್ ಮಾಡಿ ಕೇಳ್ಬೋದಾಗಿರ್ತದೆ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದ.